ನಾಳೆ ಬೆಳಗ್ಗೆ ತುರ್ತು ಮೀಟಿಂಗ್ ಅನ್ನ ಕರೆದಿದೆ ಡಿಆರ್ಡಿಒ. ನಾಳೆ ಬೆಳಗ್ಗೆ ಎಮರ್ಜೆನ್ಸಿ ಮೀಟಿಂಗ್, ಚಂಡೀಪುರದಲ್ಲಿ ತುರ್ತು ಸಭೆಯನ್ನ ಕರೆಯುವಂತಹ ಕೆಲಸವನ್ನ ಡಿಫೆನ್ಸ್ ಅಂಡ್ ರಿಸರ್ಚ್ ಅನಾಲಿಸಿಸ್ ವಿಂಗ್ ನಾಳೆ ಡಿಆರ್ಡಿಒದ ಪ್ರಮುಖ ಸಭೆ ನಡೀತಾ ಇದೆ. ಎಮರ್ಜೆನ್ಸಿ ಮೀಟಿಂಗ್ ನಡೀತಾ ಇದೆ. ನಾಳೆ ತುರ್ತು ಸಭೆಯನ್ನ ಕರೆಯಲಾಗಿದೆ. ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಉದ್ವಿಗ್ನ ಸ್ಥಿತಿ. ಈ ದಾಳಿಗಳು ನಡೀತಾ ಇದ್ದ ಹಾಗೆ ಡಿಆರ್ಡಿಒ ತುರ್ತು ಸಭೆಯನ್ನ ಕರೆದಿದೆ. ರೈಟ್, ಇವತ್ತು ಆಗ್ಲೇ 1 ಗಂಟೆಯ ಸಮಯ. ಇವತ್ತು ಸಭೆ ನಡೆಯುತ್ತೆ. ಬೆಳಕು ಹರಿತಾ ಇದ್ದ ಹಾಗೆ ಸಭೆ ನಡೆಯುವಂತ ಮಾಹಿತಿ ಇದೆ. ಇವತ್ತು ನಸುಕಿನ ಈಗ ಆಲ್ರೆಡಿ 1 ಗಂಟೆಯಾಗಿದೆ. ಬಹುಶಃ ಬೆಳಕು ಹರಿದಂತಹ ನಂತರದಲ್ಲಿ ಚಂಡೀಪುರದಲ್ಲಿ ಈ ತುರ್ತು ಸಭೆ ನಡೆಯುತ್ತೆ. ಡಿಆರ್ಡಿಒದ ತುರ್ತು ಸಭೆ. ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನ ಕರೆದಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹಾಗೆ 3 ಸೇನೆಯ ಮುಖ್ಯಸ್ಥರ ಜೊತೆ ಮಹತ್ವದ ಸಭೆಯನ್ನ ಮಾಡಲಿದ್ದಾರೆ. 3 ಸೇನಾ ಮುಖ್ಯಸ್ಥರನ್ನ ಸಭೆಗೆ ಕರೆದಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಸದ್ಯ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಇರುವಂತಹ ಸಿಚುವೇಶನ್, ದಾಳಿಗೆ ಪ್ರತಿ ದಾಳಿ. ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಭಾರತ ಮಿಸೈಲ್ ದಾಳಿ ಮಾಡ್ತಾ ಇದ್ದ ಹಾಗೆ ಭಾರತದ ದಾಳಿಗೆ ಬೆದರಿದ ಪಾಕಿಸ್ತಾನ ರಾವಲ್ಪಿಂಡಿಯಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ರಾವಲ್ಪಿಂಡಿ ಪಾಕಿಸ್ತಾನದ ಡಿಫೆನ್ಸ್ ಹೆಡ್ ಕ್ವಾರ್ಟರ್, ಮುಖ್ಯ ಕಚೇರಿ, ಪಾಕಿಸ್ತಾನದ ರಕ್ಷಣಾ ಮುಖ್ಯ ಕಚೇರಿ ಇರುವಂತಹ ನಗರ ರಾವಲ್ಪಿಂಡಿ. ಅದೇ ರಾವಲ್ಪಿಂಡಿಯ ಮೇಲೆ ಸಂಜೆಯೇ ಭಾರತ ಇವತ್ತು ಬೆಳಗಿನ ಜಾವ ಡ್ರೋನ್ ಅಟ್ಯಾಕ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡಿತ್ತು. ಅಲ್ಲಿನ ರೆಡಾರ್, ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಧ್ವಂಸ ಮಾಡುವಂತಹ ಕೆಲಸವನ್ನ ಮಾಡಿತ್ತು. ಈಗ ಮತ್ತೆ ರಾವಲ್ಪಿಂಡಿಯ ಮೇಲೆ ಮಿಸೈಲ್ ದಾಳಿ ಆಗಿದೆ. ಪಾಕಿಸ್ತಾನದ ದಾಳಿಗೆ ಪ್ರತ್ಯುತ್ತರವಾಗಿ ಈ ದಾಳಿ ಆಗ್ತಾ ಇದ್ದ ಹಾಗೆ ಭಾರತದ ದಾಳಿಗೆ ಬೆದರಿರುವಂತಹ ಪಾಕಿಸ್ತಾನ ರಾವಲ್ಪಿಂಡಿಯಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ, ಎಮರ್ಜೆನ್ಸಿ ಘೋಷಣೆ ಮಾಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಎಲ್ಲೆಲ್ಲಿಂದ ಯಾವ್ಯಾವ ನಗರಗಳಲ್ಲಿ ದಾಳಿಯಾಗ್ತಾ ಇದೆ ಅನ್ನೋದನ್ನ ಗೇಜ್ ಮಾಡುವುದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲೂ ಕೂಡ ಬ್ಲಾಕ್ಔಟ್ ಮಾಡಲಾಯಿತು. ಭಾರತ ಅಲ್ಲಿ ಡ್ರೋನ್ ಹಾಗೆ ಮಿಸೈಲ್ಗಳ ಮೂಲಕ ದಾಳಿಯನ್ನ ಮಾಡ್ತಾ ಇದ್ದ ಹಾಗೆ ಆ ಇಸ್ಲಾಮಾಬಾದ್ ಅನ್ನ ದಾಟಿ ಹೋಯಿತು ಭಾರತದ ಮಿಸೈಲ್. ಪೇಶಾವರಕ್ಕೂ ಹೋಗಿ ನುಗ್ತು, ಅಲ್ಲೂ ಕೂಡ ದಾಳಿಯಾಯಿತು. ಭಾರತ ಮಾಡ್ತಾ ಇರುವಂತಹ ಈ ಸರಣಿ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನ ಪತರ್ಗುಟ್ಟು ಹೋಗಿದೆ. ಪಾಕಿಸ್ತಾನ ವಿಲವಿಲ ಅಂತ ಇದೆ. ಆ ದಾಳಿಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ, 5 ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಸಿಗ್ತಾ ಇರುವಂತಹ ದೃಶ್ಯಗಳು. ಭಾರತೀಯ ಸೇನೆಯ ಸಾಮರ್ಥ್ಯದ ದೃಶ್ಯಗಳಿವೆಲ್ಲವೂ ಕೂಡ. ರೈಟ್, ಮಹತ್ವದ ಅಪ್ಡೇಟ್. ಇವತ್ತು ಬೆಳಗ್ಗೆ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯನ್ನ ಮಾಡುತ್ತೆ. 9 ಗಂಟೆಗೆ ಸುದ್ದಿಗೋಷ್ಠಿಯ ಸಮಯ ನಿಗದಿಯಾಗಿದೆ. ವಿದೇಶಾಂಗ ಇಲಾಖೆ ಆಪರೇಷನ್ ಸಿಂಧೂರ 3.0 ಬಗ್ಗೆ ಮಾಹಿತಿಯನ್ನ ನೀಡಲಿದೆ ಇಲಾಖೆ. ಆಪರೇಷನ್ ಸಿಂಧೂರ 3.0 ಯಾಕೆ ಅಂತಂದ್ರೆ, ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಾದ ಮೇಲೆ ನಿನ್ನೆ ಬೆಳಗ್ಗೆ ಆಪರೇಷನ್ ಸಿಂಧೂರ 2.0 ಆಯಿತು. ಪಾಕಿಸ್ತಾನದ ಪ್ರಮುಖ ನಗರಗಳ ಮೇಲೆ ಭಾರತ ಡ್ರೋನ್ ದಾಳಿಯನ್ನ ಮಾಡಿತು. ಅದಾಗ್ತಾ ಇದ್ದ ಹಾಗೆ ರಾತ್ರಿ ಪಾಕ್ ಮಾಡಿದಂತಹ ದಾಳಿಗೆ ಪ್ರತಿ ದಾಳಿಯಾಗಿ ಈಗ ಅಟ್ಯಾಕ್ ನಡೀತಾ ಇದೆ. ಇದೇ ಆಪರೇಷನ್ ಸಿಂಧೂರ 3.0.
ಇವತ್ತು ಬೆಳಗ್ಗೆ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯನ್ನ ಮಾಡಿ ಈ ರಾತ್ರಿ ನಡೆದಿರುವಂತಹ ಮಿಡ್ ನೈಟ್ ಅಲ್ಲಿ ನಡೆದಿರುವಂತಹ ಈ ದಾಳಿಯ ಬಗ್ಗೆ ಮಾಹಿತಿಯನ್ನ ನೀಡುವಂತಹ ಕೆಲಸವನ್ನ ಮಾಡಲಿದೆ. ಕಂಪ್ಲೀಟ್ ಮಾಹಿತಿ ಇವತ್ತು ನಿನ್ನೆ ಸಂಜೆಯ ಸಂದರ್ಭದಲ್ಲೂ ಕೂಡ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯನ್ನ ಮಾಡ್ತು. ಸುದ್ದಿಗೋಷ್ಠಿಯನ್ನ ಮಾಡಿ ಪಾಕಿಸ್ತಾನದ ಆ ಭಯೋತ್ಪಾದನೆಯ ಮುಖವಾಡ ಇದೆಯಲ್ಲ ಅದನ್ನ ಜಗತ್ತಿನ ಮುಂದೆ ಕಳಚುವಂತಹ ಕೆಲಸವನ್ನ ಮಾಡ್ತು. ಪಾಕಿಸ್ತಾನ ಯಾವ ರೀತಿ ಉಗ್ರರನ್ನ ಪೋಷಿಸ್ತಾ ಬಂದಿದೆ, ಪಹಲ್ಗಾಮ್ ದಾಳಿ ಬಗ್ಗೆ ಜಂಟಿ ತನಿಖೆ ಮಾಡೋಣ ಅಂತ ಹೇಳಿ ಎಲ್ಲರ ಮುಂದೆ ಮಾಧ್ಯಮಗಳಲ್ಲಿ ಜಾಗತಿಕವಾಗಿ ಹೇಳಿದಂತಹ ಪಾಕಿಸ್ತಾನ ಅಲ್ಲಿ ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಮಂಡಳಿಯ ಸದಸ್ಯರ ಸಭೆ ಮಾಡಬೇಕಾದ್ರೆ TRF ನ ಯಾವ ರೀತಿ ಸಮರ್ಥನೆ ಮಾಡಿಕೊಳ್ತು, ಯಾವ ರೀತಿ ಬೆಂಬಲ ಕೊಡ್ತು ಅನ್ನೋದನ್ನ ಇವತ್ತು ಭಾರತ ವಿದೇಶಾಂಗ ಇಲಾಖೆಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸುವ ಮೂಲಕ ಪಾಕಿಸ್ತಾನದ ಉಗ್ರ ಮುಖವಾಡವನ್ನ ಕಳಚುವಂತಹ ಕೆಲಸವನ್ನ ಮಾಡಿತ್ತು. ಈಗ ದಾಳಿಗೆ ಪ್ರತಿ ದಾಳಿ ನಡೀತಾ ಇದೆ. ಪಾಕಿಸ್ತಾನದ ಪ್ರಮುಖ 12 ನಗರಗಳಲ್ಲಿ ನಡೀತಾ ಇರುವಂತಹ ದಾಳಿ, ಕರಾಚಿ ಒಂದರಲ್ಲೇ 16 ಕಡೆ ದಾಳಿಯಾಗಿದೆ ಅನ್ನುವಂತಹ ಮಾಹಿತಿ. ಯಾಕಂದ್ರೆ ಸಮುದ್ರದಲ್ಲಿ, ಅರಬ್ಬಿ ಸಮುದ್ರದಲ್ಲಿ INS ವಿಕ್ರಾಂತ್ ಆಕ್ಟಿವ್ ಆಗಿದೆ. INS ವಿಕ್ರಾಂತ್ ಆಕ್ಷನ್ಗೆ ಇಳಿದಿದೆ. INS ವಿಕ್ರಾಂತ್ ಆಕ್ಷನ್ಗೆ ಇಳಿತಾ ಇದ್ದ ಹಾಗೆ ತನ್ನ ಟ್ರೂಪ್ ನ ಜೊತೆಗೆ INS ವಿಕ್ರಾಂತ್ ಆಕ್ಷನ್ಗೆ ಇಳಿತಾ ಇದ್ದ ಹಾಗೆ ಪಾಕಿಸ್ತಾನ ಪತರ್ಗುಟ್ಟು ಹೋಗಿದೆ. ಅದರಲ್ಲೂ ಕಂಪ್ಲೀಟ್ ಕರಾಚಿ ಧ್ವಂಸವಾಗುವಂತಹ ಆತಂಕ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆ. Wow. Wow. Oh, dat was een cassette. Ja, kan maar. Yo! 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 Oh, भाई मर वो fuck. ये सोचे बाजू. Yo! Wow! Iman. Yo, wow. अरे दिवाली के पटाखे ओए पटाखे तो नहीं पटाखे अरे कहां पटकी पब्लिक यो ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.